ಅನ್ಕೊಂಡಿದ್ದಾರೆ ಯೂಟ್ಯೂಬ್ ಮಾಡೋದು ತುಂಬಾ ಈಸಿ ಅಂತ. ಆದರೆ ಅದ್ರ ಹಿಂದೆ 66 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋಕ್ಕೆ ನಾನು ಪಡೆದ ಕಷ್ಟ ಯಾರು ನೋಡಿರಲ್ಲ. ಸೊ ನಾನು ಒಬ್ಬ ಚಿಕ್ಕ ಕನ್ನಡ ಯೂಟ್ಯೂಬರ್. ಇವತ್ತು ನಾನು ನನ್ನ ರಿಯಲ್ ಜರ್ನಿನ ಹೇಳಕ್ಕೆ ಇಷ್ಟಪಡ್ತೀನಿ, ಅಂದರೆ ಯೂಟ್ಯೂಬ್ ಜರ್ನಿನ. ಸೊ ಅದನ್ನೇನಾದರೂ ನೀವು ಕೇಳಿಸ್ಕೊಂಡ್ರೆ ಪಕ್ಕ ಕಂಗಾಲಾಗ್ತೀರಾ. The truth matra speak sound dusty bass heavy still voice clean picker kelere kangalakira once you see you stuck real vibes raw life yeah we don't need luck kelere kangalakira feel the spark feel the fire welcome to my world this vibe only go higher this is Karthik on the mic no filter no fear like share subscribe future start here kelere kangalakira yeah remember the name. ಹೆಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ವ್ಲಾಗ್. ಸೊ ಯಾಕೆ ಗೊತ್ತಾ, ನಾನು ಯೂಶ್ವಲಿ ಒಂದು ಡೈಲಿ ವ್ಲಾಗ್ಸ್, ಗ್ಯಾಂಗ್ ಅಂದರೆ ಫ್ರೆಂಡ್ಸ್ ವೈಬ್ಸ್ ಅಂತ. ಸೊ ಫ್ರೆಂಡ್ಸ್ ವೈಬ್ಸ್, ಸೊ ಈ ಥರ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಆದರೆ ಇವತ್ತು ನಾನು ಹಾನೆಸ್ಟಾಗಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡಬೇಕು. ಚಾನಲ್ನ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನನಗೆ ವಿಡಿಯೋ ಕ್ರಿಯೇಷನ್ ಹಾಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಸೊ ಬೈಕ್ ರೈಡ್ ಈ ಥರ ನನಗೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿದೆ. ಸೊ ನನ್ನ ಡ್ರೀಮ್ ಬರೀ ವ್ಯೂಸ್ ಅಲ್ಲ, ಅದರ ಜೊತೆಗೆ ಕನ್ನಡ ಕಮ್ಯುನಿಟಿನ ಬಿಲ್ಡ್ ಮಾಡೋದು. ಸೊ ಕನ್ನಡ ಕಮ್ಯುನಿಟಿ ಅಂದರೆ ಸ್ವಲ್ಪ ಜನ ಗೊತ್ತಿಲ್ಲ. ಸೊ ಏನಂದರೆ ಎಲ್ಲ ಕನ್ನಡಿಗರು ಒಟ್ಟಾಗಿರೋದಂತ. ಹಾಗಾಗಿ ಅದೊಂದು ಕನ್ನಡ ಅಂದರೆ ಸ್ಟ್ರಾಂಗ್ ಕನ್ನಡ ಕಮ್ಯುನಿಟಿನ ಬಿಲ್ಡ್ ಮಾಡೋಣ ಅಂತ ಈ ಒಂದು ಚಾನಲ್ನ ಓಪನ್ ಮಾಡಿದೆ. ಇದೊಂದು ನಮ್ಮ ಮೋಟಿವ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ನನ್ನ ಫಸ್ಟ್ ವಿಡಿಯೋನ ನನ್ನ ಫಸ್ಟ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ನೋ, ಸೊ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ, ಆಗಿದ್ದೇ ಬೇರೆ. ಸ್ವಲ್ಪ ವ್ಯೂಸ್ ತುಂಬ ಕಮ್ಮಿ ಬಂತು. ಆಗಾಗ ನನ್ನ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ನಾನು 4 to 5 hours ಹಿಡಿತಿತ್ತು. ಸೊ 4 to 5 hours ಕಷ್ಟಪಟ್ಟು ವಿಡಿಯೋ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ಸೊ ವ್ಯೂಸ್ ಬಂದಿಲ್ಲ ಅಂದರೆ ಹೆಂಗಿರುತ್ತೆ ಗೊತ್ತಾ. ಸೊ ಹೆಂಗೆ ಫ್ರಸ್ಟ್ರೇಟೆಡ್ ಆಗಿದ್ದೆ ಅಂದರೆ ನಾನು, ಸೊ ಇಷ್ಟು ಕಷ್ಟಪಟ್ಟು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದೆ, ಇಷ್ಟು ಕಷ್ಟಪಟ್ಟು ನಾನು ವೀಡಿಯೋಸ್ ಎಡಿಟ್ ಮಾಡಿದೆ. ಸೊ ನನ್ನ ಹತ್ರ ಪ್ರಾಪರ್ ವ್ಲಾಗಿಂಗ್ ಕಿಟ್ಟು ಇಲ್ಲ. ಸೊ ಆದರೂ ನಾನು ಪರವಾಗಿಲ್ಲ ಅಂದ್ಕೊಂಡು ಒಂದು ಫೋನು, ಒಂದು ಮೈಕ್ ಸೆಟ್ಟು ತೋರಿಸ್ತೀನಿ ಅದನ್ನು. ಸೊ ಈ ಒಂದು ಮೈಕ್ ಸೆಟ್ ಇದೆಯಲ್ಲ, ಸೊ ಈ ಒಂದು ಮೈಕ್ ಸೆಟ್ ಇಟ್ಕೊಂಡು ಎರಡು ಕಿಟ್ ಇಟ್ಕೊಂಡು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಸೊ ಈಗ ಸ್ಟಾರ್ಟ್ ಮಾಡೋದು ದೊಡ್ಡ ವಿಷಯನ, ಅದು ವ್ಯೂಸ್ ಕೂಡ ಬರಬೇಕಲ್ಲ, ಆದರೂ ಬಂದಿಲ್ಲ. ಆದರೂ ನನಗೇನು ಇದಿಲ್ಲ, ಸೊ ಏನು ಅನ್ನಿಸ್ತಾ ಇಲ್ಲ. ಯಾಕಂದರೆ ಈಗ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಂತೂ ಸ್ಟಾಪ್ ಮಾಡಲ್ಲ. ಯಾಕಂದರೆ ನಂಗೆ ಒಂದಾದರೂ ಪಾಸಿಟಿವ್ ಕಮೆಂಟ್ ಬರದೇ ಇರುತ್ತಾ. ಸೊ ಬಂದರೆ ನಂಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನನ್ನಂಥ ಚಿಕ್ಕ ಯೂಟ್ಯೂಬರ್ಸ್ ಯಾರ್ಯಾರು ಇವಾಗ ಸ್ಟಾರ್ಟ್ ಮಾಡಿದಾರೋ ಅವ್ರಿಗೂ ಸ್ವಲ್ಪ ಮೋಟಿವೇಟ್ ಆಗಿರುತ್ತೆ. ನೀವು ನೋಡುವ ಪ್ರತಿಯೊಂದು ವೀಡಿಯೋಗೆ ಸೊ ಕಮೆಂಟ್ ಮಾಡಿ, ಸೊ ಅವ್ರಿಗೂ ಮೋಟಿವೇಶನ್ ಸಿಗುತ್ತೆ. ಸೊ ಹೊಸ ಕಂಟೆಂಟ್ಸ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಈಗ ಮೇ ಬಿ ಇವತ್ತು ನನ್ನ ಹತ್ರ ಬರೀ 66 ಸಬ್ಸ್ಕ್ರೈಬರ್ಸ್ ಇರ್ಬೋದು, ಆದರೆ ನಿಮಗೆ ಅದು ಬರೀ ಅನಿಸ್ಬೋದು. ಆದರೆ ನನಗೆ ಒಬ್ಬೊಬ್ಬ ಸಬ್ಸ್ಕ್ರೈಬರನ್ನು ಇಂಪಾರ್ಟೆಂಟ್. ಸೊ ಅವ್ರಿಗಾಗಿಯೇ ನಾನು ಈ ಒಂದು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರೋದು ಅಂತ ಹೇಳ್ಕೊಬೋದು. ಸೊ ಹಾಗಾಗಿ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ನು ನನಗೆ ಇಂಪಾರ್ಟೆಂಟು. ಸೊ ನಾನು ಅವ್ರಿಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನದು ಪ್ರಾಮಿಸ್ ಅಂತಲೇ ಅನ್ಕೋಬೋದು. ಒಂದಲ್ಲ ಒಂದಿನ ನನ್ನ ಚಾನಲ್ಲು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಸೊ ಬೆಳೆದಾಗ ನಾನು ಒಂದು ಮಾತು ಹೇಳಕ್ಕೂ ಇಷ್ಟಪಡ್ತೀನಿ. ಏನಂತ, ಸೊ ನನ್ನ ಫಸ್ಟ್ ಸಬ್ಸ್ಕ್ರೈಬರಿಂದ ಹಿಡಿದು ಸೊ ಲಾಸ್ಟ್ವರೆಗೂ ನನ್ನ ಚಾನಲ್ ಬೆಳೆಯೋವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಾರೋ, ಸೊ ಹಾಗೆ ಸಪೋರ್ಟ್ ಮಾಡಿದಾರೋ, ಯಾರ್ಯಾರು ಲೈಕ್ಸ್, ಕಮೆಂಟ್ಸ್ ಹಾಗೆ ಶೇರ್ ಮಾಡಿಕೊಂಡು ನನಗೆ ಒಂದು ಮೋಟಿವೇಶನ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾತನ್ನು ಮಾತ್ರ ಪಕ್ಕ ನೆನ್ಪಿಟ್ಕೋತೀನಿ. ಸೊ ನಾನು ಯಾವಾಗ ಬೆಳೆದಿರ್ತೀನೋ ಆಗ ಈ ವಿಡಿಯೋ ಪಕ್ಕ ಹಾಕ್ತೀನಿ. ಸೊ ಆಗ ನೀವು ಕೂಡ ನೋಡ್ತೀರಾ. ಸೊ ಈಗ ನಿಮ್ಮಲ್ಲಿ ಯಾರ್ಯಾರು ಚಿಕ್ಕ ಯೂಟ್ಯೂಬರ್ಸ್ ಇದ್ದಾರೋ, ಈಗ ಸ್ಟಾರ್ಟ್ ಮಾಡಿದಾರೋ, ಯಾರ್ಯಾರು ಈ ಥರ ಸ್ಟ್ರಗಲ್ಸ್ನ ಫೇಸ್ ಮಾಡ್ತಾ ಇದ್ದೀರೋ, ಸೊ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಡೋಂಟ್ ಗಿವ್ ಅಪ್ ಅಂತ. ಸೊ ಈ ಒಂದು ವರ್ಡ್ ಇದೆಯಲ್ಲ, ಡೋಂಟ್ ಗಿವ್ ಅಪ್ ಅಂತ, ಸೊ ನಿಮಗೂ ಅನ್ವಯಿಸುತ್ತೆ. ಏನಂತ ಗೊತ್ತಾ, ಸೊ ಈಗ ಸ್ಟಾರ್ಟ್ ಮಾಡಿರ್ತೀರಾ, ಯಾರು ನೋಡ್ತಾ ಇಲ್ಲ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋದು ಬಿಟ್ಬಿಟ್ಟಿರ್ತೀರಾ. ಸೊ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮೊಂದು ಛಲ ಅಂದರೆ ನಿಮ್ಮೊಂದು ಮೋಟಿವ್, ನಿಮ್ಮಲ್ಲಿ ಈ ಥರ ಒಂದು ವಿಡಿಯೋ ಮಾಡಬೇಕು, ಈ ಥರ ನಾನು ಬೆಳಿಬೇಕು ಅಂತ ಒಂದು ಛಲ ಇರುತ್ತಲ್ಲ, ಸೊ ಅದನ್ನಂತೂ ಬಿಟ್ಕೊಡಕ್ಕೆ ಹೋಗಬೇಡಿ. ಸೊ ಯಾವತ್ತೇ ಆಗಲಿ ನಮ್ಮಲ್ಲಿ ನಾವೇ ಸಪೋರ್ಟ್ ಮಾಡ್ಕೊಳೋಣ, ನಮ್ಗೆ ನಾವೇ ಸಪೋರ್ಟಾಗಿ ನಿಲ್ಕೊಳೋಣ. ಸೊ ನಮಗೆ ನಮ್ಮ ಈ ಒಂದು ಕನ್ನಡ ಜರ್ನಿಯಲ್ಲಿ, ಸೊ ಕನ್ನಡ ಯೂಟ್ಯೂಬ್ ಜರ್ನಿಯಲ್ಲಿ ನಿಮ್ಮೊಂದು ಸಪೋರ್ಟ್ ನಮ್ಮ ಚಾನಲ್ ಸಿಗಲಿ ಅಂದ್ಬಿಟ್ಟು ಸೊ ಯೋಚನೆ ಮಾಡ್ತಿದ್ದೀನಿ, ಹೇಳ್ತಾ ಇದ್ದೀನಿ. ಸೊ ಹಾಗೆ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ನಿಮ್ಮೊಂದು ಸಪೋರ್ಟ್ ಸಿಗಲಿ ಅಂತ ಈ ಒಂದು ಮಾತನ್ನು ಮುಗಿಸ್ತಿದ್ದೀನಿ. ಸೊ ಈ ಒಂದು ಜೆನ್ಯೂನ್
ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗೋಣ ಅಂದ್ಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್, ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಷ್ಟೇ ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ ನಾನು. ಸೊ ನಿಮ್ಮೊಂದು ಸಪೋರ್ಟ್ ನಮಗೆ ಎಂದೊಂದಿಗೂ ಇರಲಿ ಅಂದ್ಕೊಂಡು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಸೈನಿಂಗ್ ಆಫ್. ಕೇಳಿದರೆ ಕಂಗಾಲಾಗ್ತೀರಾ.